ನಾವು ಚಿಕ್ಕವರಾಗಿದ್ದಾಗ ಹಾವಾಡಿಗರು ಮನೆ ಮನೆ ಹತ್ತಿರ ಬಂದು ಹಾವಾಡಿಸಿ ಕಾಣಿಕೆ ತೊಗೊಂಡು ಹೋಗ್ತಾ ಇದ್ದದ್ದು ತುಂಬ ಸಾಮಾನ್ಯವಾದ ದೃಶ್ಯವಾಗಿತ್ತು. ಆಗಾಗ ನಾವು ಇದನ್ನೆಲ್ಲ ನೋಡ್ತಲೇ ಇದ್ವಿ. ಹಾವಾಡಿಸೋರು ಬಂದಿದ್ದಾರೆ ಅನ್ನುವಂಥ ವಿಷಯ ಎಷ್ಟು ಬೇಗ ಎಲ್ಲ ಕಡೆ ಹರಡ್ತಾ ಇತ್ತು ಗೊತ್ತಿಲ್ಲ. ತಿಳಿದ ತಕ್ಷಣ ನಾವೆಲ್ಲರೂ ಓಡಿ ಬಂದು ಅವ್ರ ಸುತ್ತುವರ್ಕೊಂಡು ನಿಲ್ತಾ ಇದ್ವಿ. ಅವ್ರ ಹತ್ರ ವಿಶೇಷವಾದ ಒಂದು ರೀತಿಯ ಬುಟ್ಟಿ, ಆ ಬುಟ್ಟಿಯ ಮುಚ್ಚಳವನ್ನು ಅವ್ರು ತೆಗೆದ ತಕ್ಷಣ ಅದರೊಳಗಡೆ ಸಿಂಬಿ ಸುತ್ತಕೊಂಡು ಮಲಗಿರ್ತಿದ್ದಂಥ ಹಾವು ಹೊರಗಡೆ ಬರ್ತಾ ಇತ್ತು, ತಲೆ ಎತ್ತಾ ಇತ್ತು, ಎಡೆ ಬಿಚ್ಚಿ ಅವರು ಪುಂಗಿ ಉದ್ದಾಗ ಅದಕ್ಕೆ ಸರಿಯಾಗಿ ತಲೆ ಆಡಿಸ್ತಾ ಇತ್ತು. ಅದನ್ನು ನೋಡಿ ನಮಗೆಲ್ಲ ಒಂದು ರೀತಿ ಹೆದರಿಕೆ, ಕುತೂಹಲ, ಮನರಂಜನೆ ಕೂಡ. ನಾವಾಗ ಅಂದ್ಕೊಳ್ತಾ ಇದ್ವಿ, ಈ ಹಾವಾಡಿಗರು ಎಷ್ಟು ಬುದ್ಧಿವಂತರು, ಈ ವಿಷದ ಹಾವನ್ನು ಹಿಡಿದು ಅದರ ಹಲ್ಲನ್ನು ಕಿತ್ತು ಅದನ್ನು ಪಳಗಿಸಿ ಇಟ್ಕೊಂಡಿದ್ದಾರೆ. ಅವರ ವಿಚಿತ್ರ ವೇಷಭೂಷಣಗಳು ಹಾಗೂ ಅವರ ಈ ಧೈರ್ಯದ ಮೇಲೆ ನಮಗೆಲ್ಲ ವಿಶೇಷ ಅಭಿಮಾನ, ಜೊತೆಗೆ ಅವ್ರನ್ನ ಕಂಡ್ರೆ ಒಂದು ರೀತಿ ಭಯ ಕೂಡ. ಜೊತೆಗೆ ಆಗ ನಾವು ಅಂದ್ಕೊಳ್ತಾ ಇದ್ವಿ, ಹಾವಿಗೆ ಕಿವಿ ಕೇಳಿಸುತ್ತೆ, ಅದು ಹಾವಾಡಿಗ ಪುಂಗಿ ಊದಿದಾಗ ಆ ಶಬ್ದಕ್ಕೆ ಸರಿಯಾಗಿ ನೃತ್ಯ ಮಾಡ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ವಿ. ಸರ್ಕಸ್ಗಳಲ್ಲೂ ಹಾವುಗಳನ್ನ ಬಳಸ್ಕೊಳ್ತಾ ಇದ್ರು. ಹಾವು ಪ್ರಧಾನ ಸಿನಿಮಾಗಳು ತುಂಬ ಬರ್ತಾ ಇದ್ವು. ಇತ್ತೀಚೆಗೆ ಕಾನೂನು ಕಟ್ಟಳೆಗಳು ಹಾಗೂ ಇತರ ಅನೇಕ ಕಾರಣಗಳಿಂದ ಈ ರೀತಿ ಆಚರಣೆಗಳನ್ನು ನಾವೆಲ್ಲೂ ಕಾಣ್ತಾ ಇಲ್ಲ. ಸಿನಿಮಾಗಳಲ್ಲಿ ಹಾವಿನ ದೃಶ್ಯದ ಅವಶ್ಯಕತೆ ಇದ್ದಾಗ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಹಾಯದಿಂದ ಹಾವಿನ ದೃಶ್ಯಗಳನ್ನು ಮಾಡ್ತಾ ಇದ್ದಾರೆ. ಹಾವು ಅಂದ ತಕ್ಷಣ ಎಲ್ಲರಿಗೂ ಏನೋ ಒಂದು ಬಗೆಯ ಕೌತುಕ, ಕುತೂಹಲ, ಎಲ್ಲದಕ್ಕಿಂತ ಹೆಚ್ಚಾಗಿ ಭಯ. ಪ್ರಪಂಚದಾದ್ಯಂತ ಹಾವುಗಳ ಬಗ್ಗೆ, ಅದರಲ್ಲೂ ನಾಗರ ಹಾವಿನ ಬಗ್ಗೆ ಇರುವಂಥ ನಂಬಿಕೆಗಳು, ಮೂಢನಂಬಿಕೆಗಳು, ಕಥೆಗಳು, ಭಕ್ತಿ ಇವೆಲ್ಲವೂ ಬೇರೆ ಯಾವುದೇ ಪ್ರಾಣಿಯ ಮೇಲೆ ಇರಲಿಕ್ಕಿಲ್ಲ ಅಂತ ನನಗನ್ಸುತ್ತೆ. ಅದರಲ್ಲೂ ನಮ್ಮ ದೇಶ ಭಾರತದಲ್ಲಂತೂ ಅನೇಕ ವಿಶೇಷವಾದ ನಂಬಿಕೆಗಳು, ಮೂಢನಂಬಿಕೆಗಳು, ಪುರಾಣ ಕಥೆಗಳು, ಆಚರಣೆಗಳು ತುಂಬ ಇವೆ. ನಮ್ಮ ಜನರ ಆಚಾರ ವಿಚಾರ, ಸಂಸ್ಕೃತಿ, ಧಾರ್ಮಿಕ ಭಾವನೆ ಮತ್ತು ಆಚರಣೆಗಳಲ್ಲಿ ಹಾವುಗಳು ಪ್ರಮುಖ ಪಾತ್ರ ವಹಿಸ್ತವೆ. ಈ ವಿಜ್ಞಾನ ಯುಗದಲ್ಲಿ ಹಾವುಗಳ ಬಗ್ಗೆ ಅನೇಕ ಸಂಶೋಧನೆಗಳು ನಡೆದು ಅನೇಕ ಸತ್ಯ ವಿಷಯಗಳು ಗೊತ್ತಾದರೂ ಕೂಡ ನಾವು ಇನ್ನೂ ಕೂಡ ಅದೇ ಹಳೆಯ ಆಚರಣೆಗಳನ್ನು ಆಚರಿಸ್ತಲೇ ಬಂದಿದ್ದೀವಿ ಮತ್ತು ಮಕ್ಕಳಲ್ಲಿ ಕೂಡ ಅದೇ ಮೂಢನಂಬಿಕೆಗಳನ್ನು ಬೆಳೆಸ್ತಾನೆ ಬಂದಿದ್ದೀವಿ. ನಾನಿಲ್ಲಿ ಹಾವುಗಳ ಬಗ್ಗೆ ಕೆಲವೊಂದು ವಿಷಯಗಳನ್ನು, ಅದರಲ್ಲೂ ವಿಶೇಷವಾಗಿ ನಾಗರ ಹಾವಿನ ಬಗ್ಗೆ ಕೆಲವು ವಿಷಯಗಳನ್ನು ಪುಸ್ತಕಗಳಿಂದ ಓದಿ ತಿಳಿದವರಿಂದ ಕೇಳಿ ಮಾತಾಡ್ತಾ ಇದ್ದೀನಿ. ಪ್ರಪಂಚದ ಹೆಚ್ಚಿನ ದೇಶಗಳಲ್ಲಿ ಹಾವುಗಳು ಕಂಡುಬರ್ತವೆ. ಆದರೆ ಹಾವುಗಳೇ ಇಲ್ಲದೇ ಇರುವಂಥ ದೇಶಗಳು ಕೂಡ ಇವೆ, ತುಂಬ ಕಡಿಮೆ ಪ್ರಪಂಚದಲ್ಲಿ. ಒಂದಲ್ಲ ಒಂದು ಬಗೆಯ ಹಾವುಗಳು ಹೆಚ್ಚಿನ ದೇಶಗಳಲ್ಲಿ ಕಂಡುಬರ್ತವೆ. ಹಾಗಂತ ಎಲ್ಲ ಹಾವುಗಳು ವಿಷಪೂರಿತ ಅಲ್ಲ. ವಿಷ ಇಲ್ದಿರುವಂಥ ಅನೇಕ ಜಾತಿಯ ಹಾವುಗಳಿವೆ. ಭಾರತದಲ್ಲಿ 350ಕ್ಕಿಂತ ಹೆಚ್ಚು ಬಗೆಯ ಹಾವುಗಳಿವೆ ಅಂತ ಹೇಳ್ತಾರೆ. ಅದರಲ್ಲಿ 5 ಬಗೆಯ ಹಾವುಗಳು ಮಾತ್ರ ವಿಷವನ್ನು ಹೊಂದಿರ್ತವೆ. ಹಾವು ಅನ್ನುವಂಥ ಈ ಪ್ರಾಣಿಗಳು ಬೆನ್ಮೂಳೆಯನ್ನು ಹೊಂದಿದ್ದು ಕಶೇರುಕಗಳ ಗುಂಪಿಗೆ ಸೇರ್ತವೆ. ಹಾಗೆಯೇ ಹೊಟ್ಟೆಯಿಂದ ತೆವಳುವ ಸರೀಸೃಪ ವರ್ಗಕ್ಕೆ ಸೇರಿದವುಗಳಾಗಿರ್ತವೆ. ಹಾವುಗಳಿಗೆ ಕಾಲಿರೋದಿಲ್ಲ, ಹೊಟ್ಟೆ ಮೇಲೆ ತೆವಳೋದು ಅಂದರೆ ಹರಿದಾಡೋದು. ದೇಹ ಮಾತ್ರ ದೀರ್ಘವಾಗಿರುತ್ತೆ, ಅಂದರೆ ಉದ್ದವಾಗಿರುತ್ತೆ. ಇವು ಶೀತರಕ್ತ ಪ್ರಾಣಿಗಳು. ಹಾಗಾಗಿ ಅತಿಯಾದ ಚಳಿ ಅಥವಾ ಬಿಸಿಲನ್ನು ಇವು ತಡೆದುಕೊಳ್ಳಲಾರವು. ಇವು ಮಾಂಸಾಹಾರಿಗಳು ಮತ್ತು ಕೆಲವು ಹಾವುಗಳು ಹಗಲು ಹೊತ್ತಿನಲ್ಲಿ ಸಕ್ರಿಯವಾಗಿದ್ದರೆ ಇನ್ನು ಕೆಲವು ಹಾವುಗಳು ರಾತ್ರಿ ಹೊತ್ತಿನಲ್ಲಿ ಸಕ್ರಿಯವಾಗಿರ್ತವೆ. ಅಂದರೆ ನಿಶಾಚರಿ ಹಾವುಗಳು ಕೂಡ ಇವೆ. ಹಾಗೆಯೇ ಇವುಗಳ ಸಂತಾನೋತ್ಪತ್ತಿ ಹೇಗಪ್ಪ ಅಂದರೆ ಮೊಟ್ಟೆ ಇಟ್ಟು ಮರಿಯಾಗುವಂಥದ್ದು. ಮಾಂಸಾಹಾರಿ ಪ್ರಾಣಿಗಳಾದ ಹಾವುಗಳು ಸಾಮಾನ್ಯವಾಗಿ ಇಲಿ, ಹೆಗ್ಗಣಗಳು, ಪಕ್ಷಿಗಳು, ಮೊಟ್ಟೆ, ಕಪ್ಪೆ, ಹಲ್ಲಿ, ಸಣ್ಣ ಸಣ್ಣ ಸಸ್ತನಿಗಳು, ಮೀನುಗಳು ಇತ್ಯಾದಿಗಳನ್ನು ತಿಂತವೆ. ಹಾಗೆಯೇ ದೊಡ್ಡ ಗಾತ್ರದ ಹಾವುಗಳು ಸಣ್ಣ ಗಾತ್ರದ ಹಾವುಗಳನ್ನು ಕೂಡ ತಿಂತವೆ ಕೆಲವೊಂದು. ಜೊತೆಗೆ ದೊಡ್ಡ ಗಾತ್ರದ ಹಾವುಗಳು ಮೊಲಗಳನ್ನು ಕೂಡ ಬೇಟೆಯಾಡಿ ತಿಂತವೆ. ಹಾವುಗಳಿಗೆ ಹಲ್ಲುಗಳಿರ್ತವೆ. ಸಾಮಾನ್ಯವಾಗಿ ಹಾವುಗಳು 32 ಹಲ್ಲುಗಳನ್ನು ಹೊಂದಿರ್ತವೆ. ಆದರೆ ಈ ಹಲ್ಲುಗಳನ್ನು ಆಹಾರನ ಜಗ್ದು ತಿನ್ನೋಕ್ಕೆ ಹಾವುಗಳು ಬಳಸಲ್ಲ. ಅವು ಇಡಿಯಾಗಿ ಆಹಾರನ ನುಂಗೋದು. ಜೊತೆಗೆ ಇವುಗಳಿಗೆ ದಿನಾ ಆಹಾರ ಬೇಕೇ ಬೇಕು ಅಂತಿಲ್ಲ. ಕೆಲವೊಂದು ಹಾವುಗಳು ವಾರಕ್ಕೊಮ್ಮೆ, ಕೆಲವೊಂದು ತಿಂಗಳಿಗೊಮ್ಮೆ ಕೂಡ ಆಹಾರವನ್ನು ಸೇವಿಸ್ಬೋದು. ತಾವು ಬೇಟೆಯಾಡಿದ ಪ್ರಾಣಿಗಳನ್ನು ಬಾಯಿಯಲ್ಲಿಯೇ ಹಿಡಿದಿಟ್ಟುಕೊಳ್ಳಲಿಕ್ಕಾಗಿ ಮಾತ್ರ ಇವು ಹಲ್ಲುಗಳನ್ನು ಬಳಸ್ತವೆ. ಇನ್ನು ವಿಷಕಾರಿ ಹಾವುಗಳು ಮಾತ್ರ ಮುಂದಿನ 4 ಹಲ್ಲುಗಳನ್ನು ವಿಷ ಕಕ್ಕಲಿಕ್ಕಾಗಿ ಬಳಸ್ಕೊತವೆ. ಹಾವಿನಲ್ಲಿ ಹಲ್ಲುಗಳು ಆಗಾಗ ಬಿದ್ದು ಹೋಗ್ತಾನೆ ಇರ್ತವೆ, ಹೊಸ ಹಲ್ಲು ಬರ್ತಿರ್ತವೆ. ನಿಜ ಏನಪ್ಪ ಅಂದರೆ ಹಾವಿನ ಹಲ್ಲಿನಲ್ಲಿ ವಿಷ ಇರೋದಿಲ್ಲ. ಹಾವು ಹೆದರಿಕೆ ಅಥವಾ ಕೋಪದಿಂದ ಹೆಡೆ ಎತ್ತಿದಾಗ ಕಣ್ಣಿನ ಕೆಳಭಾಗದಲ್ಲಿರುವಂಥ ವಿಷಗ್ರಂಥಿಯಿಂದ ವಿಷ ಸ್ರವಿಸಲ್ಪಟ್ಟು ಆ ವಿಷ ಹಲ್ಲನ್ನು ತಲುಪುತ್ತೆ. ವಿಷ ಇಲ್ದಿರೋ ಹಾವುಗಳ ವಿಧಗಳು ತುಂಬ ಇವೆ. ಇನ್ನು ಹಾವುಗಳು ಎಲ್ಲಿ ವಾಸ ಮಾಡ್ತವೆ ಅಂತ ಹೇಳಿದ್ರೆ, ಇವು ಸ್ವಂತ ಗೂಡುಗಳನ್ನು ಕಟ್ಟಿಕೊಳ್ಳಲಾರವು.
ನೆಲದ ಮೇಲಿನ ಹಾವುಗಳು ಸಾಮಾನ್ಯವಾಗಿ ಇಲಿಗಳು ಕೊರೆವ ಬಿಲೆಗಳಲ್ಲಿ, ಗೆದ್ದಲು ಹುತ್ತಗಳಲ್ಲಿ, ಮಣ್ಣಿನ ತೂತುಗಳಲ್ಲಿ, ಕಲ್ಲುಗಳ ಅಡಿಯಲ್ಲಿ, ಮರದ ಪೊಟರೆಗಳಲ್ಲಿ ವಾಸ ಮಾಡ್ತವೆ. ಈಗ ನಾಗರ ಹಾವಿನ ಬಗ್ಗೆ ಕೆಲವೊಂದು ವಿಷಯಗಳನ್ನು ನೋಡೋಣ. ಕಚ್ಚಿ ಬೇರೆ ಪ್ರಾಣಿಗಳನ್ನು ಪ್ರಜ್ಞೆ ತಪ್ಪಿಸುವಂಥ ಅಥವಾ ಸಾಯಿಸುವಂಥ ಸಾಮರ್ಥ್ಯ ಈ ಹಾವುಗಳಿಗಿರುತ್ತೆ. ಅಂದರೆ ಇವು ವಿಷಪೂರಿತ ಹಾವಿನ ಗುಂಪಿಗೆ ಸೇರಿದಂಥವು. ಪ್ರಪಂಚದಾದ್ಯಂತ 38 ಪ್ರಭೇದದ ನಾಗರ ಹಾವುಗಳಿವೆ ಅಂತ ಇತ್ತೀಚೆಗೆ ಗೊತ್ತಾಗಿದೆ. ಭಾರತದಲ್ಲಿ 4 ಬಗೆಯ ನಾಗರ ಹಾವುಗಳಿವೆ. ಎಲಾಪಿಡ ಕುಟುಂಬಕ್ಕೆ ಸೇರಿದ ನಾಜಾ ಕುಲಕ್ಕೆ ಸೇರಿದ ಜೀವಿಗಳು ಈ ನಾಗರ ಹಾವುಗಳು. ನಾನು ಮಾತಾಡ್ತಿರೋದು ನಾಜಾ ಅಂತ ವೈಜ್ಞಾನಿಕವಾಗಿ ಕರೆಯಲ್ಪಡುವಂತಹ ನಿಜ ನಾಗರ ಹಾವುಗಳ ಬಗ್ಗೆ. ನಮ್ಮ ಕರ್ನಾಟಕದಲ್ಲಿ ಕಂಡುಬರೋದು ಈ ಒಂದು ಜಾತಿ ಮಾತ್ರ. ಇವುಗಳ ಕುಲನೂ ನಾಜಾ, ಪ್ರಭೇದನೂ ನಾಜಾ. ಹಾಗಾಗಿ ಇವುಗಳನ್ನು ನಾಜಾ ಹಾವುಗಳು ಅಂತ ಕರಿತೀವಿ. ಇವು ನಿಜ ನಾಗರ ಹಾವುಗಳು. ಕರ್ನಾಟಕದಲ್ಲಿರುವಂಥ ನಿಜ ನಾಗರ ಹಾವುಗಳಾದ ನಾಜಾ ಎಂದು ಕರೆಯಲ್ಪಡುವಂಥ ಹಾವುಗಳ ಬಗ್ಗೆ ಈಗ ಸ್ವಲ್ಪ ವಿಷಯಗಳನ್ನ ನೋಡೋಣ. ನಮ್ಮ ಪೂರ್ವಜರು ತುಂಬ ಬುದ್ಧಿವಂತರು. ನಾಗರ ಹಾವುಗಳಲ್ಲಿ ವಿಷ ಇದೆ ಅನ್ನೋದನ್ನು ತಿಳ್ಕೊಂಡ್ಬಿಟ್ಟು ದೇವರ ಸ್ಥಾನದಲ್ಲಿ ಕೂರಿಸಿದ್ದಾರೆ. ಪರಿಸರ ಸಮತೋಲನಕ್ಕಾಗಿ ಹಾವುಗಳ ಅವಶ್ಯಕತೆ ಪರಿಸರಕ್ಕೆ ತುಂಬ ಇದೆ ಅನ್ನೋದನ್ನು ನಮ್ಮ ಪೂರ್ವಜರು ತಿಳ್ಕೊಂಡ್ಬಿಟ್ಟು ಅವುಗಳನ್ನು ಸಾಯಿಸಬಾರ್ದು, ಸಾಯಿಸಿದರೆ ಶಾಪ ತಟ್ಟುತ್ತೆ ಅಂಥೇಳಿ ನಮ್ಮಲ್ಲಿ ಭಯ ಹುಟ್ಟಿಸಿದ್ದಾರೆ. ಹಾಗಂತ ನಿಜವಾದ ನಾಗರ ಹಾವಿಗೆ ನಾವು ಪೂಜೆ ಮಾಡಲಿಕ್ಕೆ ಹೋದರೆ ನಮಗೂ ಅಪಾಯ, ಹಾವುಗಳಿಗೂ ಅಪಾಯ ಅನ್ನೋದನ್ನು ಅರ್ಥಕೊಂಡ್ಬಿಟ್ಟು ನಾಗರಕಲ್ಲು ಅಂತ ಕರೆಯಲ್ಪಡುವಂಥ ಕಲ್ಲಿನ ರೂಪದ ವಿಗ್ರಹಗಳಿಗೆ ಪೂಜೆ ಮಾಡುವಂಥ ಆಚರಣೆಯನ್ನು ನಮಗೆ ತಿಳಿಸ್ಕೊಟ್ಟು ಹೋಗಿದ್ದಾರೆ. ಇದು ತಪ್ಪಲ್ಲ. ಪ್ರತಿಯೊಂದು ಜೀವಿಗಳಲ್ಲೂ ದೇವರನ್ನು ಕಾಣೋದು ನಮ್ಮ ಸಂಪ್ರದಾಯ ಮತ್ತು ದೊಡ್ಡ ಗುಣ. ಮತ್ತು ಹಾವುಗಳ ರಕ್ಷಣೆಗೆ ಇದು ಅವಶ್ಯಕ ಕೂಡ. ಆದರೆ ನಮ್ಮಲ್ಲಿ ನಾಗರ ಹಾವಿನ ಬಗ್ಗೆ ಅನೇಕ ತಪ್ಪು ಕಲ್ಪನೆಗಳು, ಮೂಢನಂಬಿಕೆಗಳು ತುಂಬ ಹರಿದಾಡ್ತಾ ಇವೆ. ಈಗ ಕೆಲವೊಂದು ತಪ್ಪು ಕಲ್ಪನೆಗಳನ್ನು ಯಾವುದ್ಯಾವುದು ಅಂತ ನಾನು ಹೇಳ್ತೀನಿ. ಹಾವುಗಳು ದ್ವೇಷ ಇಟ್ಕೊಳ್ತವೆ ಅಂತ ಹೇಳ್ತಾರೆ. ಹಾವಿನ ದ್ವೇಷ 12 ವರ್ಷ ಅಂತ ಹೇಳೋ ರೀತಿಯಲ್ಲಿ ಹಾವಿಗೆ ತುಂಬ ದ್ವೇಷ ಅನ್ನೋದನ್ನು ನಾವು ಕೇಳ್ತಾ ಬಂದಿದ್ದೀವಿ. ಹಾವುಗಳ ತಲೆಯಲ್ಲಿರೋದು 2 ವಿಷಯ. ಒಂದು, ಅವು ಬದುಕುಳಿಯೋದು ಮತ್ತು ಸಂತಾನೋತ್ಪತ್ತಿ ಮಾಡೋದು. ಬದುಕುಳಿಲಿಕ್ಕಾಗಿ ತಮ್ಮನ್ನು ರಕ್ಷಿಸ್ಕೊಳ್ಳೋದು ಹಾಗೂ ಆಹಾರನ ಸೇವಿಸೋದು, ಸಂತತಿಯ ಮುಂದುವರಿಕೆಗಾಗಿ ಸಂತಾನೋತ್ಪತ್ತಿ ಮಾಡೋದು. ಈ 2 ವಿಷಯಗಳಲ್ಲಿ ಮಾತ್ರ ಹಾವುಗಳಿಗೆ ತುಂಬ ಬುದ್ಧಿಶಕ್ತಿ ಮತ್ತು ನೆನಪು ಕೂಡ ತುಂಬ ಜಾಸ್ತಿ. ಇವೆರಡನ್ನ ಬಿಟ್ಟು ಬೇರಿನ್ಯಾವ ವಿಷಯದಲ್ಲಿ ಜಾಸ್ತಿ ಬುದ್ಧಿಶಕ್ತಿನೂ ಇಲ್ಲ, ನೆನಪು ಕೂಡ ತುಂಬ ಕಡಿಮೆ. ಇನ್ನು ದ್ವೇಷ ಸಾಧಿಸೋದು ಎಲ್ಲಿಂದ ಬಂತು? ಇವುಗಳಿಗೆ ಕಿವಿ ಕೇಳಿಸಲ್ಲ, ತೀಕ್ಷ್ಣ ದೃಷ್ಟಿಯನ್ನು ಕೂಡ ಹೊಂದಿರಲ್ಲ. ಇವು ಎಲ್ಲ ವಸ್ತುಗಳನ್ನು ಕೂಡ ವಸ್ತು ಅಂಥೇಳಿ ಗುರುತಿಸ್ತವೆ ಅಷ್ಟೇ. ಇವು ಕೆಲವು ಬಣ್ಣಗಳನ್ನು ಮಾತ್ರ ಗುರುತಿಸೋದ್ರಿಂದ ವಸ್ತುಗಳಲ್ಲಿ ಹೆಚ್ಚಿನ ವ್ಯತ್ಯಾಸ ತಿಳಿಯೋದಿಲ್ಲ. ಆ ವಸ್ತುವಿನಲ್ಲಿ ಚಲನೆ ಇದ್ದರೆ ಇದೊಂದು ಚಲಿಸ್ತಾ ಇರುವಂಥ ವಸ್ತು, ಇದರಿಂದ ತನಗೆ ಅಪಾಯ ಆಗ್ಬೋದು ಅಂಥೇಳಿ ಅದು ಕೂಡ ಕೋಪಗೊಂಡು ತಿರುಗಿ ನಿಲ್ಲುತ್ತೆ. ಹಾವುಗಳ ಕೋಪ ಆಗಿರ್ಬೋದು, ಕಚ್ಚೋದಾಗಿರ್ಬೋದು ತಮ್ಮ ರಕ್ಷಣೆಗಾಗಿ ಮಾತ್ರ. ಈ ಕೋಪ ತುಂಬ ತಾತ್ಕಾಲಿಕ. ಯಾವುದಾದ್ರೂ ಒಂದು ವಸ್ತುವಿನಿಂದ ತನಗೆ ಅಪಾಯ ಇದೆ ಅಂತ ತಿಳಿದಾಗ ಮಾತ್ರ ಅದು ಕೋಪಗೊಳ್ಳುತ್ತೆ ಮತ್ತು ಕಚ್ಚಲಿಕ್ಕೆ ತಯಾರಾಗುತ್ತೆ. ಅಪಾಯ ಇಲ್ಲ, ಆ ವಸ್ತುವಿನಿಂದ ತನಗೇನು ತೊಂದರೆ ಇಲ್ಲ ಅಂತ ಅನಿಸಿದ್ರೆ ಅದು ತನ್ನಷ್ಟಕ್ಕೆ ತಾನೇ ತನ್ನ ದಾರಿ ಹಿಡ್ಕೊಂಡು ಹೋಗುತ್ತೆ. ನೆನ್ಪಿಟ್ಕೊಂಡು ದ್ವೇಷ ಸಾಧಿಸೋದು, ಅವರಿಗೆ ತೊಂದರೆ ಕೊಡೋದು ಇವೆಲ್ಲ ಮನುಷ್ಯನ ಗುಣ, ಹಾವಿನ ಗುಣ ಅಂತೂ ಅಲ್ವೇ ಅಲ್ಲ. ನಿಜ ಅಂದರೆ ಹಾವುಗಳದ್ದು ತುಂಬ ಹೆದರಿಕೆ ಸ್ವಭಾವ. ಅವುಗಳಿಗೆ ನಮಗೆ ಹಾವನ್ನು ಕಂಡ್ರೆ ಎಷ್ಟು ಭಯ ಇರುತ್ತೋ ನಮ್ಮನ್ನು ಕಂಡ್ರೆ ಅವುಗಳಿಗೆ ಇನ್ನೂ ಹೆಚ್ಚು ಭಯ ಇರುತ್ತೆ. ಇನ್ನು ನಮ್ಮಲ್ಲಿರೋ 2ನೇ ತಪ್ಪು ಕಲ್ಪನೆ ಅಂತ ಹೇಳಿದರೆ ಹಾವುಗಳ ದ್ವೇಷ ಅಥವಾ ಅವುಗಳ ಶಾಪ ತಲಾಂತರಕ್ಕೆ ಸಂಭವಿಸುತ್ತೆ ಅಂತ ಹೇಳೋದು. ಇದು ಕೂಡ ತುಂಬ ತಪ್ಪು ಕಲ್ಪನೆ. ಹಾವುಗಳಿಗೆ ಯಾವಾಗ ತೊಂದರೆ ಆಗುತ್ತೋ ಆಗ ಮಾತ್ರ ಅವುಗಳು ಕೋಪಗೊಳ್ತವೆ ಹೊರತು ಒಂದು ಸಂತತಿಯಿಂದ ಇನ್ನೊಂದು ಸಂತತಿಗೆ ಅವುಗಳ ಶಾಪ ಅಥವಾ ಕೋಪ ಮುಂದುವರಿಯುತ್ತೆ ಅಂತ ಹೇಳೋದು ತಪ್ಪು ಕಲ್ಪನೆ. 3ನೇದಾಗಿ ಹಾವುಗಳು ಹಾಲು ಕುಡಿತವೆ ಅನ್ನುವಂಥ ನಂಬಿಕೆ. ಹಾವಿಗೆ ಹಾಲು ಎರೆಯೋದ್ರಿಂದ ನಮಗೆ ಪುಣ್ಯ ಬರುತ್ತೆ ಅಂತ ನಾವು ಅಂದ್ಕೊಂಡಿರೋ ನಂಬಿಕೆಯಿಂದ ಹಾವುಗಳಿಗೆ ತೊಂದರೆ ಆಗುತ್ತೆ ಅಷ್ಟೇ ಹೊರತು ಅವುಗಳು ಖಂಡಿತ ಹಾಲನ್ನು ಕುಡಿಯೋದಿಲ್ಲ. ಹಾಲು ಹಾವಿನ ಆಹಾರ ಅಲ್ಲ. ನಾವು ಬಟ್ಟಲಿನಲ್ಲಿ ಹಾಲಿಟ್ಟರೆ ಹಾವು ಬಂದು ಕುಡ್ಕೊಂಡು ಹೋಗುತ್ತೆ ಅಂತ ಹೇಳೋದು ಒಂದು ಕಟ್ಟುಕತೆ. ಆ ಸಂದರ್ಭದಲ್ಲಿ ಬೆಕ್ಕು ಅಥವಾ ಇನ್ಯಾವುದೋ ಪ್ರಾಣಿ ಹಾಲನ್ನು ಕುಡ್ಕೊಂಡು ಹೋಗಿರ್ಬೋದು, ಅದನ್ನು ಹಾವೇ ಕುಡಿದದ್ದು ಅಂತ ನಾವು ತಿಳ್ಕೊಂಡಿರ್ತೀವಿ ಅಷ್ಟೇ. ತುಂಬ ಜನ ಹುತ್ತಕ್ಕೆ ಹಾಲು ಎರೆಯೋದನ್ನು ಆಚರಿಸ್ಕೊಳ್ತಾ ಬಂದಿದ್ದಾರೆ. ಒಂದು ವೇಳೆ ಆ ಹುತ್ತದಲ್ಲಿ ಹಾವೇನಾದರೂ ಇದ್ದರೆ ನಾವು ಹಾಲು ಎರೆಯೋದ್ರಿಂದ ಅದು ಹಾವು ಸತ್ತೋಗ್ಬೋದು ಅಥವಾ ಅದರ ಆರೋಗ್ಯ ಕೆಟ್ಟು ಹೋಗ್ಬೋದು. ಹಾಗಾಗಿ ಹುತ್ತಕ್ಕೆ ಹಾಲು ಎರೆಯೋದ್ರ ಬದಲು ನಾವು ಯಾವುದಾದ್ರೂ ಬಡ ಮಕ್ಕಳಿಗೆ ಕೊಟ್ಟರೆ ನಮಗೆ ಪುಣ್ಯ ಬರುತ್ತೆ, ನಾವು ಹುತ್ತಕ್ಕೆ ಹಾಲು ಎರೆಯೋದ್ರಿಂದ ನಮಗೆ ಪಾಪ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. 4ನೇದಾಗಿ ಹಾವುಗಳ ಹೆಡೆಯಲ್ಲಿ ಬೆಲೆ ಬಾಳುವ ಮಣಿ ಇರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಯಾವ ವೈಜ್ಞಾನಿಕ ಸಂಶೋಧನೆಯೂ ಇದನ್ನು ದೃಢಪಡಿಸಿಲ್ಲ. 5ನೇದಾಗಿ ಹಾವುಗಳು ನಿಧಿಯನ್ನು ಕಾಪಾಡ್ತವೆ ಅಂತ ಕೂಡ ಹೇಳ್ತಾರೆ. ಇದಕ್ಕೂ ಕೂಡ ಯಾವುದೇ ಪುರಾವೆಗಳಿಲ್ಲ. ನಿಧಿ ಇರೋ ಕಡೆ ಏನಾದರೂ ಹಾವುಗಳಿದ್ದರೆ ಅದು ಕಾಕತಾಳೀಯ ಅಷ್ಟೇ. 6ನೇದಾಗಿ ನಾಗರ ಹಾವಿಗೆ ದೇವ್ರ ಸ್ಥಾನ ಕೊಟ್ಟಿರೋದು ತಪ್ಪಲ್ಲ. ಆದರೆ
ನಾಗರದೇವನಿಗೆ ಪೂಜೆ ಮಾಡೋದ್ರಿಂದ ನಮ್ಮ ಪಾಪಗಳೆಲ್ಲ ಕಳೆದು ಹೋಗಿ ಕುಟುಂಬದಲ್ಲಿ ಊರಿನಲ್ಲಿ ನೆಮ್ಮದಿ ಬರುತ್ತೆ, ಏನೂ ತೊಂದರೆ ಬರಲ್ಲ ಅಂತ ಹೇಳೋದು ಒಂದು ತಪ್ಪು ಕಲ್ಪನೆ. ನಾವು ನಾಗರದೇವನಿಗೆ ಪೂಜೆ ಮಾಡಿದ್ದು ಅವುಗಳಿಗೆ ಗೊತ್ತಾಗಲ್ಲ, ಹರಕೆ ಹೊತ್ಕೊಂಡಿದ್ದು ಅವುಗಳಿಗೆ ಗೊತ್ತಾಗಲ್ಲ, ಯಾವುದು ಗೊತ್ತೇ ಆಗಲ್ಲ. ಅವು ತಮ್ಮ ಉಳಿವು ಮತ್ತು ಸಂತಾನೋತ್ಪತ್ತಿಗಾಗಿ ಎಲ್ಲೋ ಒಂದು ಕಡೆ ಬದುಕ್ತಾ ಇರ್ತವೆ. ಈ ಎಲ್ಲ ಆಚರಣೆಗಳು ನಮಗಾಗಿ, ನಮ್ಮ ನಂಬಿಕೆ ಅಷ್ಟೇ, ನಮ್ಮ ಸಮಾಧಾನಕ್ಕಾಗಿ ಅಷ್ಟೇ. ಆದರೆ ಇದು ತಪ್ಪೇನೂ ಇಲ್ಲ, ಯಾಕೆಂದರೆ ಇದರಿಂದ ಬೇರೆ ಯಾರಿಗೋ ತೊಂದರೆ ಆಗೋದಿಲ್ಲ. ನಂಬಿಕೆಗಳೇ ಜೀವನ. ಹಾಗಂತ ಕಲ್ಲು ದೇವರಿಗೆ ಪೂಜೆ ಮಾಡಿ ನಿಜ ನಾಗರವನ್ನು ಕಂಡಾಗ ಹೊಡೆಯೋದಿದೆಯಲ್ಲ, ಅದು ತಪ್ಪಾಗುತ್ತೆ. ನಾಗದೇವರು ಮನುಷ್ಯನ ಮೈ ಮೇಲೆ ಬರ್ತಾನೆ ಮತ್ತು ನಮಗೇನೇನೋ ಸಲಹೆ ಕೊಡ್ತಾನೆ ಅನ್ನೋದು ನಮ್ಮ ಒಂದು ನಂಬಿಕೆ, ನಮ್ಮ ಅನುಕೂಲಕ್ಕಾಗಿ ನಾವು ಮಾಡ್ಕೊಂಡಿರೋ ನಂಬಿಕೆ. ಈ ರೀತಿಯ ನಂಬಿಕೆಗಳು ಅನೇಕವು ನಮ್ಮಲ್ಲಿ ಜನಜನಿತ. ನಮ್ಮಲ್ಲಿರೋ ಇನ್ನೊಂದು ನಂಬಿಕೆ ಅಂತ ಹೇಳಿದ್ರೆ, ಹಾವು ಕಾಣಿಸಿದಾಗ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಸಾಕು, ಪ್ರಾರ್ಥನೆಯನ್ನು ಕೇಳಿಸ್ಕೊಂಡು ಸುಮ್ಮನೆ ನಾಗರಾಜ ಹೊರಟು ಹೋಗ್ತಾನೆ ಅನ್ನೋದೊಂದು ನಂಬಿಕೆ ಇದೆ. ನಿಜ ಏನಂದರೆ, ಹಾವಿಗೆ ಕೇಳಿಸ್ಕೊಳ್ಳುವಂತಹ ಕಿವಿ ಇರೋದೇ ಇಲ್ಲ. ಅದು ಭೂಮಿಯಲ್ಲಾಗೋ ಕಂಪನವನ್ನು ಅರ್ಥಕೊಂಡು ಯಾವುದಾದ್ರೂ ಪ್ರಾಣಿ ತನ್ನ ಹತ್ರ ಬರ್ತಾ ಇದೆಯಾ ಅಂಥೇಳಿ ತಿಳ್ಕೊಳ್ಳೋದಷ್ಟೇ. ಯಾವುದೇ ಶಬ್ದವನ್ನು ಕಿವಿಯಲ್ಲಿ ಕೇಳಿಸ್ಕೊಳ್ಳುವಂಥ ಸಾಮರ್ಥ್ಯ ಹಾವುಗಳಿಗಿರೋದಿಲ್ಲ. ಆದರೆ ನಾವು ಹಾವು ಕಾಣಿಸಿದಾಗ ಸುಮ್ಮನೆ ನಿಂತ್ಕೊಂಡು ಒಂದೇ ಕಡೆ ನಿಶ್ಚಲವಾಗಿ ನಿಂತ್ಕೊಳ್ಳೋದ್ರಿಂದ ಈ ಜೀವಿಯಿಂದ ತನಗೆ ಯಾವುದೇ ತೊಂದರೆ ಇಲ್ಲ ಅಂತ ಅಂದ್ಕೊಂಡು ಹಾವು ಸುಮ್ಮನೆ ಹೊರಟು ಹೋಗುತ್ತೆ. ನಾವು ಸುಮ್ಮನೆ ನಿಂತ್ಕೊಂಡು ಬಿಡಬೇಕು ಅಷ್ಟೇ. ಎಲ್ಲಿದ್ದೀವೋ ಅಲ್ಲೇ ಸುಮ್ಮನೆ ಇದ್ಬಿಡಬೇಕು. ತೊಂದರೆ ಆದರೆ ಮಾತ್ರ ಅವು ನಮ್ಮನ್ನು ಕಚ್ಚಕ್ಕೆ ಬರೋದಾಗಿರುತ್ತೆ, ಅದು ಕೂಡ ತಮ್ಮ ರಕ್ಷಣೆಗಾಗಿ ಅಷ್ಟೇ ಆಗಿರುತ್ತೆ. ನನ್ನಿಂದ ನಿನಗೆ ಯಾವುದೇ ರೀತಿಯ ಅಪಾಯ ಆಗಲ್ಲ ಅನ್ನುವಂಥ ಸಂದೇಶವನ್ನು ನಾವು ಕಳಿಸಿದ್ರೆ ಹಾವು ತನ್ನಷ್ಟಕ್ಕೆ ತಾನೇ ಹೊರಟು ಹೋಗುತ್ತೆ. ಇನ್ನೊಂದು ವಿಷಯ ಏನಂದರೆ, ನಮ್ಮ ಮಲೆನಾಡಿನ ಊರುಗಳಲ್ಲಿ ಊರಿನ ಬದಿಯ ಸ್ವಲ್ಪ ಜಾಗವನ್ನು ನಾಗರ ಬನ ಅಂತ ಹೇಳಿ ಬಿಟ್ಟಿರ್ತಾರೆ. ಅಲ್ಲಿ ಕಾಡು ಬೆಳ್ಕೊಂಡಿರುತ್ತೆ. ಆ ಕಾಡಿಗೆ ಯಾರು ಹೋಗೋ ಹಾಗಿರಲ್ಲ. ಇದು ತುಂಬ ಒಳ್ಳೆಯ ವಿಷಯ. ಕಾಡಿನ ಉಳಿವಿಕೆಗೆ ಇದು ತುಂಬ ಅವಶ್ಯಕವಾದಂಥ ಒಂದು ವಿಷಯ ಆಗಿರುತ್ತೆ. ಆ ಸಣ್ಣ ಕಾಡಿನಲ್ಲಿ ನಾಗರ ಕಲ್ಲುಗಳಿರ್ತವೆ. ಆಗಾಗ ತುಂಬ ಮಡಿ ಮೈಲಿಗೆಯಿಂದ ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ. ಮಕ್ಕಳಲ್ಲಿ ಈ ನಾಗರ ಬನಗಳ ಬಗ್ಗೆ ತುಂಬ ಹೆದರಿಕೆಯನ್ನು ಹುಟ್ಟಿಸಿರ್ತಾರೆ. ಆ ನಾಗರ ಬನಗಳ ಕಡೆ ಹೋಗಲೇಬಾರ್ದು, ಉಗುಳಬಾರ್ದು, ಮೂತ್ರ ವಿಸರ್ಜನೆ ಮಾಡಬಾರ್ದು, ಸ್ನಾನ ಮಾಡದೆ ಅದರ ಹತ್ರ ಹೋಗೋದು, ಅಥವಾ ಮಹಿಳೆಯರು ತಮ್ಮ ತಿಂಗಳ ಋತುವಿನ ಸಂದರ್ಭದಲ್ಲಿ ಆ ಕಡೆ ಹೋಗೋದು, ಅಥವಾ ಮಾಂಸಾಹಾರ ಸೇವಿಸಿ ಆ ಕಡೆ ಹೋಗೋದು, ಇಂಥ ಕೆಲವೊಂದು ಕೆಲಸಗಳನ್ನು ಮೈಲಿಗೆ ಆಗೋದು ಅಂತ ಹೇಳಿಬಿಟ್ಟು, ಒಂದು ವೇಳೆ ಏನಾದರೂ ಈ ರೀತಿ ಮೈಲಿಗೆ ಆದರೆ ಮನೆಯ ಜಾನುವಾರುಗಳಿಗೋ ಬೇರೆ ಸಾಕು ಪ್ರಾಣಿಗಳಿಗೋ ಮನುಷ್ಯರಿಗೋ ಏನಾದರೂ ಒಂದು ತೊಂದರೆ ಆಗೇ ಆಗುತ್ತೆ ಅಂತ ಹೇಳುವಂಥದ್ದು ಒಂದು ನಂಬಿಕೆಯನ್ನು ಮಕ್ಕಳಲ್ಲಿ ಹುಟ್ಟಿಸಿರ್ತಾರೆ. ಈ ನಂಬಿಕೆಯಿಂದ ಯಾರಿಗೂ ಏನೂ ತೊಂದರೆ ಇಲ್ಲ, ಆದರೆ ಆ ನಂಬಿಕೆ ಸತ್ಯ ಅಂತ ಹೇಳಲಿಕ್ಕೆ ಆಗಲ್ಲ. ಮನೆಯಲ್ಲೇನಾದರೂ ತೊಂದರೆ ಆದಾಗ ನಾಗದೇವನಿಗೆ ಏನಾದರೂ ಹರಕೆ ಹೊತ್ಕೊಳ್ಳೋದು, ನಂತರ ಪೂಜೆ ಮಾಡಿಸುವಂಥ ಒಂದು ಕ್ರಮ ನಮ್ಮಲ್ಲಿ ಕಂಡುಬರುತ್ತೆ. ನಾಗದೇವನಿಗೆ ಪೂಜೆ ಮಾಡಿಸುವಂಥ ಅನೇಕ ವಿಧದ ಕ್ರಮಗಳು, ಸಂಪ್ರದಾಯಗಳು ನಮ್ಮಲ್ಲಿ ತುಂಬ ಕಂಡುಬರ್ತವೆ. ಇನ್ನು ನಾಗರ ಹಾವು ಕನಸಿನಲ್ಲಿ ಬಂದರೆ ತಮಗೆ ಐಶ್ವರ್ಯ ಸಿಕ್ಕುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಜೊತೆಗೆ ಕೆಲವು ಕಡೆ ನಾಗರ ಹಾವು ಕನಸಿನಲ್ಲಿ ಕಂಡ್ರೆ ತಮಗೆ ತೊಂದರೆ ಆಗುತ್ತೆ, ಏನೋ ಹರಕೆ ಉಳ್ಕೊಂಡಿದೆ, ಅದೇನೋ ತಮಗೆ ಹೇಳಲಿಕ್ಕೆ ಬಂದಿದೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಇವೆಲ್ಲ ನಮ್ಮ ನಂಬಿಕೆಗಳಷ್ಟೇ. ಅವುಗಳಿಗೇನು ವೈಜ್ಞಾನಿಕವಾದಂಥ ಪುರಾವೆಗಳಿಲ್ಲ, ಅರ್ಥನೂ ಇಲ್ಲ. ನಮ್ಮ ನಂಬಿಕೆಗಳು, ಆಚರಣೆಗಳು ಏನೇ ಇರಲಿ, ಇದರಿಂದ ಹಾವುಗಳ ಜೀವನಕ್ಕೆ ತೊಂದರೆ ಆಗಬಾರ್ದು. ಪ್ರಕೃತಿಯಲ್ಲಿ ಎಲ್ಲ ಜೀವಿಗಳಿಗೂ, ಎಲ್ಲ ವಸ್ತುಗಳಿಗೂ ಅವುಗಳದ್ದೇ ಆದಂಥ ಒಂದು ಪ್ರಾಮುಖ್ಯತೆ ಇದ್ದೇ ಇರುತ್ತೆ. ಭೂಮಿ ಮೇಲೆ ಬದುಕುವಂಥ ಹಕ್ಕು ಮನುಷ್ಯನಿಗೆ ಎಷ್ಟಿದೆಯೋ ಅಷ್ಟೇ ಹಕ್ಕು ಎಲ್ಲ ಜೀವಿಗಳು ಇರೋದ್ರಿಂದ ನಾವು ಒಬ್ರಿಗೊಬ್ಬರು ಸಮನ್ವಯತೆಯಿಂದ ಒಬ್ರಿಗೊಬ್ಬರು ಪೂರಕವಾಗಿ ಬದುಕಬೇಕು ಹೊರತು ಅವುಗಳಿಂದ ನಮ್ಗೆ ಅಪಾಯ ಇದೆ ಅಂತ ಅಂದ್ಕೊಂಡು ಅವುಗಳನ್ನ ನಾಶ ಮಾಡೋದು ತುಂಬ ತಪ್ಪಾಗುತ್ತೆ. ಎಲ್ಲ ಜೀವಿಗಳಿಗೂ ಪ್ರಕೃತಿಯಲ್ಲಿ ಒಂದಲ್ಲ ಒಂದು ರೀತಿಯ ಕರ್ತವ್ಯ ಇದ್ದೇ ಇರುತ್ತೆ. ಹಾಗಾಗಿ ಪರಿಸರದ ಸಮತೋಲನಕ್ಕಾಗಿ ಎಲ್ಲ ಜೀವಿಗಳ ಅವಶ್ಯಕತೆ ಇದೆ. ಇಲಿ ಹೆಗ್ಗಣಗಳಂಥ ದಂಶಕಗಳನ್ನು ಹಾವುಗಳು ತಿನ್ನೋದ್ರಿಂದ ಇವು ರೈತನ ಮಿತ್ರನಂತೆ ಕೂಡ ಕೆಲಸ ಮಾಡ್ತವೆ. ಪರಿಸರದ ಆಹಾರ ಸರಪಣಿಯಲ್ಲಿ ಹಾವುಗಳ ಪಾತ್ರ ತುಂಬ ದೊಡ್ಡದಿದೆ. ಒಂದು ವೇಳೆ ಹಾವುಗಳೇನಾದರೂ ಪೂರ್ತಿಯಾಗಿ ವಿನಾಶ ಹೊಂದಿದರೆ ಒಂದು ದೊಡ್ಡ ಆಹಾರ ಸರಪಣಿ ಅಂದರೆ ಎಷ್ಟೋ ಪ್ರಭೇದದ ಜೀವಿಗಳು ನಾಶ ಆಗಿ ಹೋಗ್ಬಿಡ್ಬೋದು. ಯಾವುದೇ ಹಾವಾಗಿರ್ಬೋದು, ಅದು ವಿಷಕಾರಿ ಆಗಿರುತ್ತೋ ಅಥವಾ ವಿಷಕಾರಿ ಆಗಿರಲ್ವೋ, ಸುಮ್ಮನೆ ಯಾರ ತಂಟೆಗೂ ಹೋಗಲ್ಲ, ಯಾರಿಗೂ ತೊಂದರೆ ಕೊಡಲ್ಲ. ತನ್ನ ಆಹಾರವನ್ನು ಬೇಟೆಯಾಡ್ತಿರುತ್ತೆ, ತನ್ನ ಸಂತತಿಯನ್ನು ಉತ್ಪತ್ತಿ ಮಾಡ್ಕೊಳ್ತಿರುತ್ತೆ ಅಷ್ಟೇ. ಆದರೆ ಮನುಷ್ಯ ಹಾಗಲ್ಲ. ನಾವೇನು ಮಾಡಿದ್ದೀವಿ, ಅವುಗಳ ವಾಸಸ್ಥಾನವನ್ನು ನಾವು ಆವರಿಸ್ಕೊಂಡಿದ್ದೀವಿ. ಕೃಷಿಗಾಗಿ, ಮನೆ ಕಟ್ಟಲಿಕ್ಕಾಗಿ ಅಥವಾ ಬೇರೆ ಇನ್ಯಾವುದೇ ಕಾರಣಕ್ಕಾಗಿ ಅವುಗಳ ಆವಾಸ ಸ್ಥಾನವನ್ನು ನಾವು ಆವರಿಸ್ಕೊಂಡು ಅವುಗಳಿಗೆ ಜಾಗ ಇಲ್ದಂಗೆ ನಾವು ಮಾಡ್ಕೊಂಡಿದ್ದೀವಿ. ಅವುಗಳ ಆವಾಸ ಸ್ಥಾನ ಆಗಿದ್ದಂಥ ಜಾಗವನ್ನು ನಾವು ಆವರಿಸ್ಕೊಂಡ್ಬಿಟ್ಟು ಅವುಗಳೇನಾದರೂ ಆ ಕಡೆ ಬಂದರೆ ನಾವು ಸಾಯಿಸಿಬಿಡ್ತೀವಿ.
ಪಾಪದ ಹಾವುಗಳು ಮನುಷ್ಯನಿಂದ ತೊಂದರೆಗೊಳಗಾಗಿ ಒದ್ದಾಡ್ತಾ ಇವೆ. ಹಾಗಾಗಿ ಹಾವುಗಳ ಬಗ್ಗೆ ನಮಗಿರುವಂಥ ನಂಬಿಕೆಗಳು ಏನೇ ಆಗಲಿ, ಆಚರಣೆಗಳು ಏನೇ ಆಗಲಿ, ಹಾವುಗಳ ಬಗೆಗಿನ ಸತ್ಯ ಸಂಗತಿಗಳನ್ನು ನಾವು ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ಲೇಬೇಕಾಗುತ್ತೆ. ಹಾವುಗಳಿಂದ ನಮಗಾಗಲಿ, ನಮ್ಮಿಂದ ಹಾವುಗಳಿಗಾಗಲಿ ಏನೂ ತೊಂದರೆ ಆಗದಿರೋ ಹಾಗೆ ಒಬ್ರಿಗೊಬ್ರು ಹೊಂದಾಣಿಕೆಯಿಂದ ಹೇಗೆ ಬದುಕೊಂಡು ಹೋಗಬೇಕು ಅನ್ನುವಂಥ ಅರಿವನ್ನು ನಮ್ಮ ಮಕ್ಕಳಲ್ಲಿ ನಾವು ಬೆಳೆಸಬೇಕಾಗಿದೆ. ಅತಿಯಾದ ಆಚರಣೆಗಳಿಂದ, ಮೂಢನಂಬಿಕೆಗಳಿಂದ ಜನರನ್ನು ಹೊರಗಡೆ ತರಬೇಕಾಗಿದೆ. ಸರಿಯಾದ ತಿಳುವಳಿಕೆ ಕೊಡೋದ್ರಿಂದ ಮಾತ್ರ ಇವೆಲ್ಲ ಸಾಧ್ಯ. ಹಾವುಗಳಿಗೆ ಹಾಲು ಎರೆಯೋದು ಬೇಡವೇ ಬೇಡ. ಇನ್ನು ಪೂಜೆ ಮಾಡೋದು ನಿಮ್ಮಿಷ್ಟ. ಹಾವುಗಳನ್ನು ಬದುಕಲಿಕ್ಕೆ ಬಿಡೋಣ, ನಾವು ಬದುಕೋಣ, ಪರಿಸರವನ್ನು ಉಳಿಸೋಣ. ಇಷ್ಟೆಲ್ಲ ಆದಮೇಲೆ ಒಂದು ವೇಳೆ ಹಾವೇನಾದರೂ ಕಚ್ಚಿದರೆ, ವಿಷಪೂರಿತ ಹಾವೇನಾದರೂ ಕಚ್ಚಿದರೆ ಏನು ಮಾಡಬೇಕು ನಾವು ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಷಯದಲ್ಲಿ ಕೂಡ ನಾನು ತಪ್ಪು ಕಲ್ಪನೆಗಳನ್ನು ಕೆಲವೊಂದನ್ನು ಕೇಳಿದ್ದೀನಿ. ನಾವು ಚಿಕ್ಕವರಿದ್ದಾಗ ಹೇಳ್ತಾ ಇದ್ರು, ಒಂದು ವೇಳೆ ಹಾವೇನಾದರೂ ಕಚ್ಚಿದರೆ ನೀನು ತಿರುಗಿ ಆ ಹಾವನ್ನೇ ಹಿಡಿದು ಮತ್ತೆ ಕಚ್ಚಿ ಬಿಡಬೇಕು, ಆಗ ವಿಷಪೂರ್ತಿ ಹೋಗುತ್ತೆ ಅಂತ ಹೇಳ್ತಾ ಇದ್ರು. ಹೀಗೇನಾದರೂ ಮಾಡಿದರೆ ಆ ಹಾವು ಸತ್ತೋಗುತ್ತೆ, ನಾವು ಸತ್ತೋಗ್ತೀವಿ ಅನ್ನುವಂಥ ತಿಳುವಳಿಕೆ ಈಗ ಬಂದಿದೆ. ಇನ್ನೊಂದು ವಿಷಯ ಹೇಳ್ತಾ ಇದ್ರು, ಯಾರಿಗಾದರೂ ಹಾವು ಕಚ್ಚಿದಾಗ ಆ ಕಚ್ಚಿರೋ ಭಾಗದಲ್ಲಿ ಬಾಯಿ ಹಾಕಿ ರಕ್ತವನ್ನು ಹೀರಿ ರಕ್ತವನ್ನು ಉಗುಳೋದ್ರಿಂದ ಆ ವ್ಯಕ್ತಿ ಬದುಕ್ತಾನೆ ಅಂತ ಹೇಳ್ತಾ ಇದ್ರು. ಹೀಗೆ ಮಾಡಿದರೆ ಹಾವಿನಿಂದ ಕಚ್ಚಿಸ್ಕೊಂಡಿರೋ ವ್ಯಕ್ತಿ ಬದುಕ್ತಾನೋ ಸಾಯ್ತಾನೋ ಗೊತ್ತಿರಲ್ಲ, ಆದರೆ ಆ ರೀತಿ ರಕ್ತವನ್ನು ಹೀರಿ ತೆಗೆದಿರೋಂಥ ವ್ಯಕ್ತಿ ಸತ್ತು ಹೋಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಆಗಿರುತ್ತೆ. ಇದು ತುಂಬ ಅಪಾಯಕಾರಿ ವಿಷಯ. ಹಾಗಿದ್ರೆ ಯಾರಿಗಾದರೂ ಹಾವು ಕಚ್ಚಿದಾಗ ಏನು ಮಾಡಬೇಕು? ನಮ್ಮ ದೇಶದಲ್ಲಿ ಒಂದು ವರ್ಷಕ್ಕೆ 1000 ಜನ ಹಾವು ಕಚ್ಚಿ ಸಾಯ್ತಾ ಇದ್ದಾರೆ. ಇದಕ್ಕಾಗಿ ಸ್ವಲ್ಪ ತಿಳುವಳಿಕೆಯ ಅಗತ್ಯ ಇದೆ. ಏನೆಂದರೆ, ಮೊದಲನೇದಾಗಿ ಹಾವು ಕಚ್ಚಿದಾಗ ಯಾವ ರೀತಿಯ ಹಾವು ತಮಗೆ ಕಚ್ಚಿದೆ ಅಂತ ಸಾಧ್ಯವಾದಷ್ಟು ನೋಡ್ಕೋಬೇಕು. ಎಲ್ಲ ಹಾವುಗಳಲ್ಲಿ ವಿಷದ ಪ್ರಮಾಣ ಒಂದೇ ರೀತಿ ಆಗಿರಲ್ಲ. ಜೊತೆಗೆ ಹಾವು ಕಚ್ಚಿದ್ರೆ ತಕ್ಷಣ ಯಾರು ಕೂಡ ಸತ್ತು ಹೋಗಲ್ಲ. ಕೆಲವು ವಿಷದ ಹಾವುಗಳಲ್ಲಿ ವಿಷದ ಪ್ರಮಾಣ ಮತ್ತು ವಿಷದ ಕಠೋರತೆ ತುಂಬ ಜಾಸ್ತಿಯಾಗಿದ್ದು ಬೇಗ ಸತ್ತು ಹೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದರೆ ನಿಜ ನಾಗರ ಹಾವುಗಳಲ್ಲಿ ಹಾಗಲ್ಲ. ಇಲ್ಲಿ ವ್ಯಕ್ತಿಯ ಆರೋಗ್ಯ ಮತ್ತು ಧೈರ್ಯ ತುಂಬ ಮುಖ್ಯವಾಗುತ್ತೆ. 1 ರಿಂದ 3 ಗಂಟೆ ಸಮಯ ಅಂತೂ ಇದ್ದೇ ಇರುತ್ತೆ. ವ್ಯಕ್ತಿ ಧೈರ್ಯವಾಗಿರಬೇಕು ಮತ್ತು ಆದಷ್ಟು ಬೇಗ ಪ್ರಥಮ ಚಿಕಿತ್ಸೆ ಮಾಡಿ ಆಸ್ಪತ್ರೆಗೆ ಹೋಗಬೇಕಾಗಿರುತ್ತೆ. ಹಾವು ಕಚ್ಚಿದಾಗ ಮಾಡಬೇಕಾಗಿರೋ ಪ್ರಥಮ ಚಿಕಿತ್ಸೆ ಬಗ್ಗೆ ಎಲ್ಲರೂ ತಿಳುವಳಿಕೆಯನ್ನು ಹೊಂದಿರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಸಮಯ ವ್ಯರ್ಥ ಮಾಡದೆ ತಕ್ಷಣ ಹತ್ತಿರದಲ್ಲಿರೋಂಥ ಆಸ್ಪತ್ರೆಗೆ ವ್ಯಕ್ತಿ ಹೋಗಲೇಬೇಕಾಗುತ್ತೆ. ಯಾವುದೇ ರೀತಿಯ ಪ್ರಾರ್ಥನೆ ಮಾಡ್ತಾ, ಪೂಜೆ ಮಾಡ್ತಾ ಸಮಯ ಕಳೆಯೋದ್ರಿಂದ ವ್ಯಕ್ತಿಗೆ ತುಂಬ ಅಪಾಯ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಆಗುತ್ತೆ. ಹಾವು ನಮಗೆ ಕಚ್ಚದೇ ಇರೋ ಹಾಗೆ ನಾವು ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಳೋಣ. ಹಾಗೇನಾದರೂ ಕಚ್ಚಿದಲ್ಲಿ ಒಂದು ವೇಳೆ ತಕ್ಷಣ ಆಸ್ಪತ್ರೆಯತ್ತ ಧಾವಿಸೋಣ. ಹಾವುಗಳ ಬಗ್ಗೆ ನನಗೆ ತಿಳಿದಿರೋಷ್ಟು ವಿಷಯಗಳನ್ನು ನಾನು ಹೇಳಿದ್ದೀನಿ. ಸತ್ಯಾಸತ್ಯಗಳನ್ನು ಸರಿಯಾಗಿ ತಿಳ್ಕೊಂಡು ಸರಿಯಾಗಿ ನಿಭಾಯಿಸೋದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ಹಾವುಗಳ ಬಗೆಗಿನ ಅಧಿಕೃತ ಪುಸ್ತಕಗಳು ಎಲ್ಲ ಪುಸ್ತಕ ಸಂಗ್ರಹಾಲಯಗಳಲ್ಲಿ ಬಹಳಷ್ಟು ಸಿಗ್ತವೆ. ಅವುಗಳ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಳೋಣ. ಈ ವಿಡಿಯೋದಲ್ಲಿ ನಿಮ್ಮ ನಂಬಿಕೆಗಳಿಗೇನಾದರೂ ಧಕ್ಕೆ ಬರೋ ಹಾಗಿದ್ದರೆ ಕ್ಷಮೆ ಇರಲಿ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಏನಾದರೂ ತಪ್ಪಾಗಿದ್ದರೆ ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.